ಬಾಸ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ ಇವತ್ತು ನಮ್ಮ RCB ಟೇಕಿಂಗ್ ಆನ್ ಡೆಲ್ಲಿ ಕ್ಯಾಪಿಟಲ್ಸ್. ಸೋತಿ ಸುಣವಾಗಿ ಬರ್ತಾ ಇರುವಂತ ನಮ್ಮ RCBಗೆ ಮುಖಾಮುಖಿ ಆಗ್ತಿರೋದು ಡೆಲ್ಲಿ ಕ್ಯಾಪಿಟಲ್ಸ್. ಮುಯ್ಯಿ ವಾಪಸ್ ಕೊಡೋದಕ್ಕೆ ಅಂತ ಬರ್ತಾ ಇದ್ದಾರೆ. ಎರಡನೇ ಮ್ಯಾಚ್ ನಮ್ಮ RCB ಡೆಲ್ಲಿ ಕ್ಯಾಪಿಟಲ್ಸ್ ಮೇಲೆ ಗೆದ್ದಿತ್ತು ವಡೋದರಾ ಸ್ಟೇಡಿಯಂ ಅಲ್ಲಿ. ಒಂಥರ ಲೋ ಸ್ಕೋರಿಂಗ್ ಗೇಮ್ ಏನಾಗಿತ್ತು ಅಂತ, ಹೈ ಸ್ಕೋರಿಂಗ್ ಏನಾಗಿರಲಿಲ್ಲ. ಸಲೀಸಾಗೆ ನಮ್ಮ ಓಪನರ್ಸು ಹಾಕೊಂಡು ಗುಮ್ಮಿ ಟಾರ್ಗೆಟ್ನ ಚೇಸ್ ಮಾಡಿ ಬಿಸಾಕಿದ್ರು. ಡ್ಯಾನಿ ವ್ಯಾಟ್ ಜೊತೆಗೆ ಸ್ಮೃತಿ ಮಂದನ ಸಖತ್ತಾಗಿ ಕಡಕಾಗಿ ಪರ್ಫಾರ್ಮ್ ಮಾಡಿದ್ರು ಆ ಒಂದು ಮ್ಯಾಚಲ್ಲಿ. ಸೊ ಅದಾದ್ಮೇಲೆ ನಮ್ಮ RCBಗೆ ಫುಲ್ಲು ಟರ್ನ್ ಆಗಿರೋದೆಲ್ಲ ಫುಲ್ಲು ಲತ್ತೆ 3 ಮ್ಯಾಚ್ ಲತ್ತೆ ಹೊಡೆದೈತೆ. ಲಾಸ್ಟ್ ಮ್ಯಾಚ್ ಆಡ್ತಿದ್ವಿ ಇವತ್ತು ಹೋಮ್ ಗ್ರೌಂಡಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ. ಈ ಮ್ಯಾಚ್ನ ಸೋತಾಗ್ಬಿಟ್ವಿ ಅಂತ ಅನ್ಕೊಳ್ಳಿ ಮಗ. 4-4 ಡಮ್ ಅನ್ಬಿಡ್ತು ಅಂತ ಅನ್ಕೊಳ್ಳಿ. ಹೋಮ್ ವೆನ್ಯೂಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಇವು ಆಲ್ರೆಡಿ ಒಂಥರ ಲತ್ತೆ ಅನ್ನೋ ಥರ ಪ್ರೂವ್ ಆಗೋಗ್ಬಿಟ್ಟಿದೆ ವುಮೆನ್ಸ್ ಪ್ರೀಮಿಯರ್ ಲೀಗ್ ಅಂತ ಬಂದಾಗ. ಮೆನ್ಸ್ಗೂ ಕೂಡ ಒಂದು ರೇಂಜಿಗೆ ಲತ್ತೆನೇ, ಯಾಕೆಂದರೆ ನಾವು ಗೆದ್ದಿರೋದು ಆಲ್ಮೋಸ್ಟ್ 50% ಆಫ್ ದ ಮ್ಯಾಚ್ ಅಥವಾ ಅದಕ್ಕಿಂತ ಕಡಿಮೆನೇ ಗೆದ್ದಿರೋದು ನಮ್ಮ ಹೋಮ್ ವೆನ್ಯೂಲಿ. ಸೊ ಇಲ್ಲಿ WPL ಸಿಕ್ಕಾಪಟ್ಟೆ ಲತ್ತೆ ಹೊಡಿತಾ ಇದೆ. 100% ಲತ್ತೆ ಆಗೋದು ಬೇಡ, ಅಟ್ಲೀಸ್ಟ್ ಒಂದು 25% ಆದ್ರೂ ಸ್ವಲ್ಪ ಸಕ್ಸಸ್ ಸಿಗಲಿ ಅಂತ ಅನ್ಕೊಂತೀನಿ. ನೋಡೋಣ ಇವತ್ತು ಅದು ಏನಾಗುತ್ತೆ ಅಂತ. ಲಾಸ್ಟ್ ಮ್ಯಾಚು ಆಡಿದಾಗ ಟಕಾರನಾಗೆ ಪಟ್ಟನಾಗೆ ಶಫಾಲಿ ವರ್ಮಾ ಅವ್ರನ್ನ ಔಟ್ ಮಾಡಿ ಬಿಸಾಕ್ಬಿಟ್ಟಿದ್ರು. ಡಕ್ಔಟ್ ಆಗಿದ್ರು ಲಾಸ್ಟ್ ಮ್ಯಾಚು. ಶಫಾಲಿ ವರ್ಮಾ ಅವ್ರು ಏನು ಇಂಪ್ಯಾಕ್ಟ್ ಮಾಡೋದಕ್ಕೆ ಆಗಿರಲಿಲ್ಲ. ಸೊ ಈ ಮ್ಯಾಚು ಕಣ್ಣು ಸಿಕ್ಕಾಪಟ್ಟೆ ಅವ್ರ ಮೇಲಂತೂ ಇದ್ದೇ ಇರುತ್ತೆ. ಡೆಲ್ಲಿ ಕ್ಯಾಪಿಟಲ್ಸು ಟಾಪ್ ಆಫ್ ದ ಟೇಬಲ್ ಅಲ್ಲಿ ಇರುವಂತ ಟೀಮು. 6ರಲ್ಲಿ 4 ಗೆದ್ದು 2 ಸೋತಿರುವಂತ ಟೀಮು ಡೆಲ್ಲಿ ಕ್ಯಾಪಿಟಲ್ಸ್. ನಮ್ಮ RCB 3 ಹ್ಯಾಟ್ರಿಕ್ ಸೋಲ್ನ ಅನುಭವಿಸಿ ಬರ್ತಾ ಇದೆ. ಇವರು 2-2 ಲಾಸ್ಟ್ 2 ಮ್ಯಾಚ್ನ ಗೆದ್ಬಿಟ್ಟು ಬರ್ತಾ ಇದ್ದಾರೆ ಡೆಲ್ಲಿ ಕ್ಯಾಪಿಟಲ್ಸ್ ಅವರು. ಸೊ ಹೈ ಆನ್ ಕಾನ್ಫಿಡೆನ್ಸ್ ನಮಗಿಂತ ಜಾಸ್ತಿ ಅವ್ರಿಗೇನೆ ಇದೆ. ಅಂಡ್ ನಮ್ಮ ಚಿನ್ನಸ್ವಾಮಿ ಏನಿದೆ ಇವರಿಗೆ ಸಿಕ್ಕಾಪಟ್ಟೆ ಸಕ್ಸಸ್ನ ಕೊಟ್ಬಿಟ್ಟಿದೆ. ಯಾಕಂದ್ರೆ 2-2 ಮ್ಯಾಚ್ನು ಕೂಡ ಇವರು ಚಿನ್ನಸ್ವಾಮಿಲಿ ಗೆದ್ಬಿಟ್ಟಿದ್ದಾರೆ. ನಮ್ಮ RCB ತರ 3 ಹೊಡೆಸ್ಕೊಂಡಿಲ್ಲ. ಸಕ್ಸಸ್ ಅನ್ನೋದು ಇವರಿಗೆ ಜಾಸ್ತಿ ಚಿನ್ನಸ್ವಾಮಿಲಿ ಸಿಕ್ಕಿದೆ, ವಡೋದರಾದಲ್ಲಿ ಸಿಗ್ಲಿಲ್ಲ, ಇಲ್ಲಿ ಸಿಗ್ತಾ ಇದೆ. ನಮಗೆ ಹೊಡೆಸ್ಕೊಂತ ಇದೆ, ಅವರಿಗೆ ಸಕ್ಸಸ್ ಸಿಗ್ತಾ ಇದೆ. ಸೊ ನೋಡೋಣ ಸಕ್ಸಸ್ನ ಹಂಗೆ ಕಂಟಿನ್ಯೂ ಮಾಡ್ತಾರ ಅಥವಾ ಈ ಮ್ಯಾಚ್ ಏನಾದರೂ RCB ಇಲ್ಲಾಗರು ಸಕ್ಸಸ್ಗೆಲ್ಲ ನಿಮ್ಮ ಸಕ್ಸಸ್ಗೆಲ್ಲ ಒಂದು ಫುಲ್ ಸ್ಟಾಪ್ನ ಇಡ್ತೀನಿ ಅಂತ ಏನಾದ್ರು ಇಡ್ತಾರ ಅಂತ ಕಾದು ನೋಡಬೇಕು ಮಗ. ಸೊ ಗೊತ್ತಿರೋದು ಆವ್ರೇಜ್ ಫಸ್ಟ್ ಇನ್ನಿಂಗ್ ಸ್ಕೋರ್ 150-160 ರೇಂಜಲ್ಲಿದೆ ಚಿನ್ನಸ್ವಾಮಿ ಅಂತ ಬಂದಾಗ. ಸೊ ಆಲ್ಮೋಸ್ಟ್ ಆಗಿರುವಂಥ ಮ್ಯಾಚ್ಗಳೆಲ್ಲ ಚೇಸ್ ಡೌನ್ ಆಗಿರುವಂಥ ಮ್ಯಾಚ್ಗಳನ್ನೇ ಜಾಸ್ತಿ. ಟಾಸ್ ಗೆದ್ದರು ಬೌಲಿಂಗ್ ಆಯ್ಕೆ ಮಾಡ್ಕೊತಾ ಇರೋದನ್ನೇ ಜಾಸ್ತಿ. ಯಾರು ಕೂಡ ಬ್ಯಾಟಿಂಗ್ ಮಾಡ್ತೀವಿ ಹಂಗೆ ಹಿಂಗೆ ಅಂತೆಲ್ಲ ಬಂದವ್ರು ಕಾಣಿಸ್ತಾನೆ ಇಲ್ಲ. ಬರೀ ಬೌಲಿಂಗ್ ಅಂತ ಹೇಳ್ತಾರೆ. ಆಲ್ಮೋಸ್ಟ್ ಚೇಸ್ ಡೌನ್ ಮಾಡಿರುವಂಥದ್ದೇ ಆಗಿರೋದ್ರಿಂದ ಈ ಮ್ಯಾಚನ್ನು ಕೂಡ ಚೇಸ್ ಮಾಡೋದಕ್ಕೆ ನೋಡ್ತಾ ಇರ್ತಾರೆ. RCBಗೆ 3-3 ಮ್ಯಾಚು, ಲಾಸ್ಟ್ 3-3 ಮ್ಯಾಚ್ನು ಕೂಡ ಫಸ್ಟ್ ಬ್ಯಾಟಿಂಗ್ ಸಿಕ್ಕಿದೆ ಟಾಸ್ನ ಸೋತಿರೋದ್ರಿಂದ. ಸೊ ಅದೇ ಹೇಳಿದ್ನಲ್ಲ, ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಟಾಸ್ನ ಸೋಲ್ತಾ ಇದ್ದೀವಿ ನಾವು. ಟಾಸ್ನ ಸೋತ್ಬಿಟ್ಟು ಮ್ಯಾಚ್ನ ಸೋಲ್ತಾ ಇದ್ದೀವಿ. ಈ ಮ್ಯಾಚ್ ಅಟ್ಲೀಸ್ಟ್ ಟಾಸ್ನ ಗೆದ್ಬಿಟ್ಟು ಬೌಲಿಂಗ್ ಆಯ್ಕೆ ಮಾಡ್ಕೊಂಡು ನೋಡಿ. ಫಸ್ಟ್ 2 ಮ್ಯಾಚ್ ಆಡಿದಾಗ ಚೇಸ್ ಮಾಡಿದ್ವಿ ನಾವು. ಎಂಥ ಟಾರ್ಗೆಟ್, 200+ ಟಾರ್ಗೆಟ್ನ ಚೇಸ್ ಮಾಡಿದ್ವಿ. ಹಿಸ್ಟ್ರಿ ಕ್ರಿಯೇಟ್ ಮಾಡಿದ್ವಿ. ಸೊ ಚೇಸ್ ಮಾಡೋಂಥ ಟೀಮ್ಗಳೆಲ್ಲ ಕನ್ವಿನ್ಸಿಂಗ್ ಆಗಿ ಕಾಣಿಸ್ತಾ ಇದ್ದಾವೆ. ಫಸ್ಟ್ ಬ್ಯಾಟಿಂಗ್ ಆಡುವಂಥ ಟೀಮ್ಗಳೆಲ್ಲ ಅಜೀಬಾಗಿ ಕಾಣಿಸ್ತಾ ಇದ್ದಾವೆ. ಸೊ ಇದು ಒಂಥರ ವುಮೆನ್ಸ್ ಪ್ರೀಮಿಯರ್ ಲೀಗ್ ಒಂದು ಪ್ಯಾಟರ್ನ್, ಒಂದು ಫ್ಲೋ ಹಂಗೆ ಕಂಟಿನ್ಯೂ ಆಗ್ತಾನೆ ಬಂದಿದೆ. ನಮ್ಮ RCB ಕೂಡ ಹಂಗೆ ಕಂಟಿನ್ಯೂ ಆಗ್ತಾನೆ ಬಂದಿದೆ. ಸೊ ಈ ಮ್ಯಾಚ್ ಡಿಫ್ರೆನ್ಸ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಈ ಮ್ಯಾಚು 3 ಮ್ಯಾಚ್ ಇವ್ರು ಫಸ್ಟ್ ಬ್ಯಾಟಿಂಗ್ ಆಡಿದ್ದು ಸಾಕು, ಈ ಮ್ಯಾಚು ಫಸ್ಟ್ ಬೌಲಿಂಗ್ ಮಾಡಲಿ ಅಂತ ಕೇಳ್ಕೊಳ್ಳಿ. RCB ಟಾಸ್ ಗೆಲ್ಲಿ ಅಂತ ಕೇಳ್ಕೊಳ್ಳಿ. ಯಾಕಂದರೆ ಡೆಲ್ಲಿ ಕ್ಯಾಪಿಟಲ್ಸ್ ಟಾಸ್ ಗೆಲ್ತು ಅಂದರೆ ಅವರು ಆಯ್ಕೆ ಮಾಡೋದೇ ಬೌಲಿಂಗು. ಮೆಗ್ಲಾನಿಂಗು, ಶಫಾಲಿ ವರ್ಮಾ, ಕಾಪು, ರೋಡ್ರಿಕ್ಸು ಜೊತೆಗೆ ಸದರ್ಲ್ಯಾಂಡು. ಸೊ ಟಾಪ್ ಅಂತೂ ಹೆವಿ ಇದೆ ಮಗ. ಬ್ಯಾಟಿಂಗ್ ಅಂತೂ ಚಿಂದಿದೆ ಇವ್ರದ್ದು. ನಮ್ಮ RCB ಕೂಡ ನೋಡೋಕೆ ಒಂಥರ ಚೆನ್ನಾಗೇನೆ ಇದೆ. ಬಟ್ ಪೆರ್ರಿ, ರಿಚಾ ಜೊತೆಗೆ ಈ ಕಡೆ ಸ್ಮೃತಿ ಮಂದನ, ಸೊ ಇವ್ರು ಪರ್ಫಾರ್ಮ್ ಮಾಡಿಲ್ಲ ಅಂತಂದರೆ ಹೌದು. ಡ್ಯಾನಿ ವ್ಯಾಟ್ ಅಲ್ಲಿ ಇಲ್ಲಿ ಆಡಿದ್ದಾರೆ. ಒಂದು ಮ್ಯಾಚ್ ಏನೋ ಪರ್ಫಾರ್ಮ್ ಮಾಡಿದೆ. ಡೆಲ್ಲಿ ಕ್ಯಾಪಿಟಲ್ಸ್ ಮೇಲೆ ಚೆನ್ನಾಗಿ ಪರ್ಫಾರ್ಮ್ ಮಾಡೋದು ಬಿಡ್ತು ಅಂದರೆ ಎಂಥ ಹೆವಿಯಾಗೇನು ಆಡಿಲ್ಲ. ಅದೇ ಅಂಥ ಹೆವಿ ಸ್ಟ್ರೈಕ್ಗಳಲ್ಲೂ ಕೂಡ ಏನು ಆಡ್ತಾ ಇಲ್ಲ. ಸೊ ಹಾಗೆ ಒಂದು ರೇಂಜ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ಬಟ್ ಓಪನರ್ಸಿಂದ ಈ ಮ್ಯಾಚು ಒಂದು ಬ್ಲಾಸ್ಟ್ನ ಎಕ್ಸ್ಪೆಕ್ಟ್ ಮಾಡ್ತೀವಿ. ಲಾಸ್ಟ್ ಮ್ಯಾಚ್ ಏನು ಕೊಟ್ಟರು ಅದೇ ರೀತಿ ಒಂದು ಪರ್ಫಾರ್ಮೆನ್ಸ್ನ ಪೆರಿನ ನೋಡಿಬೇಕು ಗುರು. ಇಲ್ಲ ಅಂತಂದರೆ ನಮ್ಮ RCB ಹೊಡೆದೋಗೋದು ಯಾಕೋ ಡೌಟ್ ಕಾಣಿಸ್ತಾ ಇಲ್ಲ. ಯಾಕಂದರೆ ಲಾಸ್ಟ್ ಮ್ಯಾಚ್ ನಾವು ಅದನ್ನು ನೋಡಿದ್ವಿ. ಪೆರಿ ನೋಡಿಲ್ಲ ಅಂದರೆ ಹೆಂಗೆ RCB ಸ್ಟ್ರಗಲ್ ಮಾಡ್ತೇವೆ, ಒನ್ ಸೈಡ್ ಮ್ಯಾಚ್ ಆಗೋಗ್ಬಿಡುತ್ತೆ ಅಂತ. ಸೊ ಪೆರಿ ನಿಂತ್ಕೊಬೇಕು ಬೇಸಿಕಲಿ. ಅಂದರೆ ಬೇಗ ಔಟ್ ಆಗಬಾರ್ದು ಅಷ್ಟೇ. ಈ ಥರ ಲಾಸ್ಟ್ ಮ್ಯಾಚ್ ಡಕ್ಔಟ್ ಆತಲ್ಲ ಆ ಥರ ಅಂತ ಔಟ್ ಆಗೋಗ್ಬಿಟ್ರು ಅಂತಂದರೆ ಕಚ್ಕೊಂಡು ಕೂಸ್ಬಿಡ್ತದೆ ಹಂಗೆ RCB. ಏನೋ ಲಾಸ್ಟ್ ಮ್ಯಾಚ್ನ ಗೆದ್ದಿರೋದ್ರಿಂದ RCB ಇವ್ರ ಮೇಲೆ ಎಕ್ಸ್ಪೆಕ್ಟೇಷನ್ ಇದೆ, ಇಲ್ಲ ಅವರು ಹೊಡಿಬೋದು ಇವ್ರಿಗೆ ಅಂತ. ಬಟ್ ಇಲ್ಲ, ಅವರು ಮುಯ್ಯಿ ಗುಜರಾತ್ ಅವ್ರು ವಾಪಸ್ ಕೊಟ್ರಲ್ಲ ನಮಗೆ, ಅದೇ ರೀತಿ ಮುಯ್ಯಿಗೆ ವಾಪಸ್ ಕೊಡಬೇಕು ಅಂತಲೇ ಕಾಯ್ಕೊಂಡು ಬಂದಿರ್ತಾರೆ. ನೋಡೋಣ ಅದೇನಾಗುತ್ತೆ ಅಂತ. ಇಲ್ಲಿಂದ ಆಚೆಗೆ ಗೆಲ್ತಾನೆ ಹೋಗಬೇಕು. ಇಲ್ಲಿಂದ ಆಚೆಗೆ ಇರುವಂಥದ್ದು 3 ಮ್ಯಾಚು, 3 ಗೆಲ್ತು ಅಂದರೆ ಟಾಪ್ ಆಫ್ ದ ಟೇಬಲ್ ಫಿನಿಶ್ ಮಾಡುವಂಥ ಸಾಧ್ಯತೆ ಇರುತ್ತೆ. ಇಲ್ಲ ಅಂದರೆ ಇಲ್ಲಿಂದ 1 ಮ್ಯಾಚ್ನ ಸೋಲ್ತು ಅಂದ್ರೂ ಕೂಡ ಒಂಥರ ಡೂ ಆರ್ ಡೈ ಮ್ಯಾಚ್ ಆಗುವಂಥ ಸಾಧ್ಯತೆ ಇರುತ್ತೆ. ಈ ನಮಗಂತ 2 ಮ್ಯಾಚ್ನ ಮಸ್ಟ್ ವಿನ್ ಮ್ಯಾಚ್ ಆಗೋಗ್ಬಿಡುತ್ತೆ. 3 ಉಡಿತು ಅಂದರೆ ಕನ್ವಿನ್ಸಿಂಗ್ ಆಗಿ 100% ಕ್ವಾಲಿಫೈ ಆಗೇ ಆಗ್ತಾರೆ. ಸೊ ನಾವು 3 ಹೊಡಿಲಿ ಅಂತಲೇ ಕೇಳ್ತಾ ಇರೋದು. ನೋಡೋಣ ಸೀನ್ ಅದೇನಾಗುತ್ತೆ ಅಂತ. ನಿಮ್ಮ ಅನಿಸಿಕೆ, ಯಾರು ಗೆಲ್ಲಬಹುದು ಇವತ್ತು ಕಾಮೆಂಟ್ ಸೆಕ್ಷನ್ ಹಾಕಿ ಮಗ. ಮುಯ್ಯಿ ವಾಪಸ್ ಕೊಡ್ತಾರಾ ಅಥವಾ 2-2 RCB ಹೊಡಿತಾರಾ? ಕಾಮೆಂಟಲ್ಲಿ ಹಾಕಿ. ಬುವಾ.